ಓಹೋ, ವಿರೂಪಾಕ್ಷಿಯ ತಮ್ಮ ಚಂದ್ರು, ಯಾಕೆ ನನಗೆ ಕೊಡಬೇಕಾಗಿರೋ ಹಣವನ್ನು ತಂದಿರುವೋ ಅಥವಾ ಬಟ್ಟೆಯನ್ನು ತಂದಿರುವೆ? ಸಾವಿನ ಮಂತ್ರ ತಂದಿರುವೆ? ಮರ್ಯಾದೆ ಮರ್ಯಾದೆ, ಅದೇ ನಾನು ಹೇಳ್ತಾ ಇರೋದು. ಯಾರಿಗಾದ್ರೂ ಮರದನೇ ಮುಖ್ಯ. ನೀನು ಮರೆದು ಕೊಟ್ರೆ ನಾನು ಮರೆದು ಕೊಡುತ್ತೇನೆ. ಏನು? ನಿನಗೆ ನಾನು ಮರ್ಯಾದೆ ಕೊಡಬೇಕಾ? ಪಾಪ, ಬಡವರು ಬಡತನದಿಂದ ಬಳಲುತ್ತಾರೆಂದು ಬಹಳಷ್ಟು ತಿಳಿದು ನಿನ್ನ ಹೋದಿಗಾಗಿ ಹಣ ಕೊಟ್ಟ ಸಹಾಯ ಮಾಡಿದ ಆ ತಪ್ಪಿಗಾಗಿ ನಾ ಕೊಡಬೇಕಾ ನಿನಗೆ ಮರ್ಯಾದೆ? ಇಲ್ಲ, ನೀನು ಕೊಡಬೇಕಾ ಮರ್ಯಾದೆ? ಚಂದ್ರ ಹೇಳು. ಇಷ್ಟು ದಿನ ಹಾಗೆ ಅಂತ ತಿಳಿದು ನಿನಗೆ ಮರದಿ ಕೊಡ್ತಿದ್ದೆ. ಆದರೆ ಈಗ ನೀನು ಮಾಡಿರುವ ಕಾರ್ಯವಾದರೂ ಏನು? ನಾವೇನು ಬಲ್ಲವರಲ್ಲ ತಿಳಿದವರಲ್ಲ ಎಂದು ತಿಳಿದು ನಮಗೆ ಹಣ ಕೊಡಬೇಕಾದರೆ ಯಾವ ರೂಪದಲ್ಲಿ ಕೊಟ್ಟೆ? ಸಾಲದ ರೂಪದಲ್ಲಿ ಬಡ್ಡಿಯ ಮಾಡಿದ ಲೆಕ್ಕ ಯಾವುದು? ನನ್ನ ಹಣವೇನು ಹೊರಮಿದ್ದಲ್ಲ. ನಾನು ಕೊಟ್ಟ ಟೈಮ್ ಮೀರಿತೋ ಅದಕ್ಕೆ ನಿಮ್ಮ ಅಣ್ಣನ ಆಸ್ತಿ ಬರೆಸಿಕೊಂಡೆ. ನನ್ನ ದುಡ್ಡನ್ನು ಬಡ್ಡಿ ಸಮೇತ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿ ನಿಮಗೆ ಎಂದು ಬರೆಸಿದ್ದೇನೆ. ಹಾಗಾದರೆ ಆ ಸ್ಟಾಂಪನ್ನ ನಾನು ನೋಡಿಕೊಳ್ಳುತ್ತೇನೆ. ಅದನ್ನೇನು ನೋಡಕ್ಕೆ ಹೋದಕ್ಕೆ ಗ್ರಂಥಾಲಯ ಎಂದು ಮಾಡಿರುವೆಯಾ? ಹೋಗು, ನಿನ್ನಣ್ಣನಿಗೆ ಹಣ ಕೊಟ್ಟಿದ್ದೇನೆ, ನಿನ್ನಣ್ಣನ ಆಸ್ತಿ ಬರೆಸಿಕೊಂಡಿದ್ದೇನೆ. ಏನು ನನ್ನ ಹೋಗಲ್ಲ ಎಂದು ತಿಳಿದು ಆಸ್ತಿ ಅಪಹರಿಸಿಕೊಳ್ಳೋದಕ್ಕೆ ನಾನು ಸಹಿತರೆ ಅದು ನಿನಗೆ ಕೇಳಗಲ್ಲ ಎಂದು ತಿಳಿದು ಚಂದ್ರ, ಇಷ್ಟು ಕೊಬ್ಬಿನಿಂದ ಮಾತನಾಡುವ ಮೂರ್ಖ. ನಿನ್ನಣ್ಣ ನನ್ನಲ್ಲಿ ಸಾಲ ಮಾಡಿರುವುದು ನಿನ್ನ ಹೋದಿಗಾಗಿ. ಆ ಸಾಲವನ್ನು ನೀನು ಹೀಗಿಂದೀಗಲೇ ತೀರಿಸಿದರೆ ಆ ಸ್ಟಾಂಪ್ ಅನ್ನು ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸುವೆ. ಬರುವಷ್ಟು ಕೆಪಾಸಿಟಿ ಇದ್ದರೆ ನನ್ನ ಮನೆಯಲ್ಲಿ ನಿಲ್ಲು, ಇಲ್ಲ ನಾಯಂತ ಏಕೆ ಮಗುವೆ? ಮರ್ಯಾದೆಯಿಂದ ನನ್ನ ಮನೆ ಬಿಟ್ಟು ಹೋಗಲೇ? ನನ್ನ ಓದಿಗಾಗಿ ಸಾಲ ಮಾಡಿದ್ದೇನೆ ನಿಜ. ಆದರೆ ನಾ ಇದ್ದಾಗ ನಿನ್ನ ಹಣಕ್ಕೆ ಸಹಿ ಮಾಡಿಸಿಕೊಳ್ಳೋದನ್ನ ಬಿಟ್ಟು ನಾ ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ಸಹಿ ಮಾಡಿಸಿಕೊಂಡಲ್ಲ, ಮತ್ತೆ ಕೆಪಾಸಿಟಿ ಇದೆ ಅಂತ ಕೇಳ್ತಿದ್ದಿಲ್ಲ. ಆ ಆಸ್ತಿ ನನ್ನದು. ಹಿಂದೆ ನಿನ್ನ ಆಸ್ತಿ ಅಂತ ಬಂದರೆ ನಿನಗಾಗಲಿ ನನಗಾಗಲಿ ಬಂದರೆ ಎಚ್ಚರಿಕೆ ಎಚ್ಚರಿಕೆ. ನನಗೆ ಎಚ್ಚರಿಕೆ ಇರುವ ಹುಚ್ಚ. ಎಚ್ಚರಿಕೆ ವಿಚಾರದಲ್ಲಿ ದಿನಾಕರಣೆ ಪರೀತ ಕಲಿತ ಹತ್ತು ಪಾರ ಮಾಡಿಕೊಳ್ಳಬೇಡ. ಹಿಂದೆ ನಿಮ್ಮ ಹೊಲಕ್ಕೆ ಕುಟ್ಟಿ ಹಾಕುತ್ತೇನೆ. ಧೈರ್ಯವಿದ್ದರೆ ಬಂದು ತಡೆ. ಅಂದರೆ ಅದು ನನ್ನ ಆಸ್ತಿ, ನನಗೆ ಸೇರ್ತದೆ. ನಮ್ಮ ಆಸ್ತಿ ನಿನ್ನದಗಲಕ್ಕೆ ನೀನೆಷ್ಟಾದರೂ ಹಣ ಕೊಟ್ಟವನು. ಹಣ ಕೇಳು, ಆಸ್ತಿ ಮಾತ್ರ ಕೇಳಬೇಡ. ನೀ ಆಸ್ತಿ ಕೇಳೋದಾದ್ರೆ ನನ್ನ ಆಸ್ತಿ ನಿನ್ನದಗಲಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗ ಅಲ್ಲ. ಚಂದ್ರ ಏನಂದ? ಹೋಗಲಿ, ನನ್ನ ಹಣವನ್ನು ಬಡ್ಡಿ ಸಮೇತ ಕೊಡುವುದು ಇಟ್ಟುಕೊಂಡಿರುವಿರಲ್ಲ, ನೀವು ನಮ್ಮಪ್ಪನ ಮಕ್ಕಳ? ಹೇಳಲೇ ಚಂದ್ರ, ಹೇಳು. ಹಾಗಿದ್ದರೆ ಹಿಂದೆ ನಾನು ಹಣ ಕೇಳುವುದಿಲ್ಲ. ಹುಟ್ಟಿದವನ ಹೆಸರು ಬಿಟ್ಟು ಮತ್ತೊಬ್ಬನ ಹೆಸರು ಹೇಳಕ್ಕೆ ನಾನೇನು ನಿನ್ನಂತ ಹಣಕ್ಕಾಗಿ ಹುಟ್ಟಿದವನಲ್ಲ. ನಾನು ನಮ್ಮಪ್ಪನ ಮಗನೇ. ಚಂದ್ರ, ನಿಜವಾಗ್ಲೂ ನೀನು ನಿಮ್ಮಪ್ಪನ ಮಗನಾಗಿದ್ದರೆ, ಮುಖದ ಮೇಲೆ ಮೀಸುವಂತ ಗಂಡಸ ಹೋಗಿದ್ದರೆ ಮೊದಲು ನನ್ನ ಹಣ ತಂದು ಕೊಟ್ಟ ನಿನ್ನ ಆಸ್ತಿ ಪತ್ರವನ್ನು ಕೇಳು. ಇಲ್ಲ ಭಿಕ್ಷೆ ಅಂತ ಕೇಳು. ಈಗಲೇ ನಾ ಕೊಟ್ಟು ಕಳಿಸುವೆ. ನನ್ನ ತಂದೆಯ ತಾಯಿಯ ರಕ್ತ, ನನ್ನ ಮೈಯಲ್ಲಿ ಕೊಪ್ಪು ಇರೋದು ನನ್ನ ಅಣ್ಣ ತಿಂದು ಬೆಳೆಸಿದ್ದು, ನನ್ನ ಮುಖದ ಮೇಲೆ ಮೀಸು ಹೊತ್ತಿದ್ದು ನಿಮ್ಮ ಕಡೆಯ ಆಗ್ತಾ ಇದೆ. ಬಡ್ಡಿ ಸಮೇತ ತಂದು ನಿನ್ನ ಹಣ ಕೊಟ್ಟು ನನ್ನ ಆಸ್ತಿ ಪತ್ರವನ್ನು ಒಯ್ತೀನಿ. ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ನನ್ನ ನಿನ್ನ ಇದ್ದೆಂದು ತಿಳಿಯಬೇಡ.
ಬರುತ್ತೀನಿ. ಗುಡ್ ಬೈ. ಅಂತ್ಯ ಅಲ್ಲ, ಆರಂಭ. ಆರಂಭ. ಲೇ ಹವ್ವೇಕಿ ನನ್ನ ಮಗಲೇ, ದೇಶದಿಂದ ಬಂದ ನಿನ್ನನ್ನು ಹಾವು ತಿಥಿ ತೆಗೆದುಕೊಳ್ಳಬಾರದೆಂದು ನಾನು ಸುಮ್ಮನೆ ಬಿಟ್ಟೆ. ನನಗೆ ಸವಾಲಾಕಿ ಹೋಗ್ತೀಯಾ? ದೇಹದಲ್ಲಿ ಬರೀ ರಕ್ತವನ್ನೇ ತುಂಬಿಕೊಂಡಿದ್ದರೆ ನನ್ನ ಶರೀರ ನನ್ನ ಶರೀರದಲ್ಲಿ ಬರೇ ವಿಷವನ್ನೇ ತುಂಬಿಕೊಂಡ ಈ ನರಹಂತಕ ನರವ್ಯಾಘ್ರನಿಗೆ ಸವಾಲು ಹಾಕಿ ಹೋಗುವ ಆದರದ ಕಾರಣ ನಾ ಏನು ಮಾಡಬೇಕು ಅಂತೇ ಒನಪು ವಯ್ಯಾರದ ಬಡತನದಲ್ಲಿ ನೊಂದು ಎಂದಿರುವ ಬಂಗಾರಿ ಗಂಗಾ ಸೌಂದರ್ಯವನ್ನೇ ನುಂಗಬೇಕೆಂದು ಮೊನ್ನೆ ನಾ ಬಂದಾಗ ಯಾವಾಗ ಒಂದು ರೀತಿ ಪಾರಾಗಿ ಹೋಗಿರುವೆಯಲ್ಲ, ಮತ್ತೊಂದು ಬಾರಿ ನೀ ಸಿಕ್ಕರೆ ನಿನ್ನ ಮೈ ಮೇಲೆ ಎರಗಿ ನಿನ್ನ ಮೈ ಸವರಿ ನನ್ನ ಕಾಮದ ಆಸೆ ಈಡೇರಿಸಿಕೊಳ್ಳದಿದ್ದರೆ ನನ್ನ ಹೆಸರ ನರಹಂತಕ ನರ ವ್ಯಾಘ್ರನೇ ಅಲ್ಲ. ಪ್ರೀತಿಯ ಬಾಯಂದರೆ ಬಂದೆಳೆಯುವ ಏನು ಚಂದ ಕಾಣತಿಯೇ ಮೋರಿ ನಿನ್ನ ಜೋಗನಾಡಿ ಚಂಪಾನಗಲ್ಲ ಕೊಡವೆಲ್ಲ ಜಲ್ಲ ಚಂಪಾನಗಲ್ಲ ಕೊಡವೆಲ್ಲ ಜಲ್ಲ ನನ್ನ ಬಾಳ ಹುಡುಗಿ ನಿನ್ನ ಪ್ರೀತಿ ಮಾಡಿ ಮುತ್ತು ಬೇಕೇನ್ರಿ? ಮುತ್ತು ಮುತ್ತು ಮೈಸೂರು ಮುತ್ತು, ಧಾರವಾಡ ಮುತ್ತು, ಬೆಂಗಳೂರು ಮುತ್ತು, ಹೊಸಳ್ಳಿ ಮುತ್ತು, ಕೊಪ್ಪಳ ಮುತ್ತು. ಮುತ್ತು ಬೇಕೇನ್ರಿ? ಮುತ್ತು ಸುಮ್ಮನೆ ಆಟ ಜಾಂಟ್ರ ಆಮೇಲೆ ಮಾಡಂತ ಹಿಂದಿಂದ ಬರಬೇಡ
ಬೇಕೇನ್ರಿ ಮುತ್ತು ಮೈಸೂರು ಮುತ್ತು ಅಲ್ಲ ಏನು ಅವನ ಏನು ಸಿನಿಮಾನು ಏನ್ ನಾಟಕನು ಅಂತೀನಿ ಒಂದರ ಬಾಳೆ ಮಾಡಿದ್ದು ಒಂದ್ರಾಗ ಸುಧಾರಣ ಹಾಗೆ ಕೇಳಬೇಡವನು ಅವನ ಅಲ್ಲ ಎಲ್ಲಿದ್ದಾರ ಆ ಸುದ್ದಿ ಬರ್ತಾವ ನನಗೆ ಹೌದು ಅಲ್ಲಿಂದ ಬರ್ತಾವು ಹಾಯ್ ಅಂತಾವು ಅಂದಗಟ್ಲೆ ಹಿಂಗ್ ತೆಕ್ಕಿ ಬಡ್ಕೊಂಡದ ಲೊಚ್ಚ 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 ಅಂತ ಬೆಲ್ಲ ಕೊಡ್ತಾವು ಅವನ ನನಗಂತ್ರ ನೋಡ್ 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 ನನಗೆ ಸಾಕಾಗ್ಬಿಟ್ಟದ್ರಿ ಇರ್ಲಿ ನೀವು ಅಷ್ಟಕ್ಕೆ ತಯಾರಾಗಿರ್ತೀರಿ ಮತ್ತೆ ಇನ್ನೇನ್ ಬೇಕಾಗಿರುತ್ತೆ ಅವಕ್ಕ ಇರ್ಲಿ ಯಾರವ ಹೊಸಕ್ ಜನ ಜಾರಿ ಬಿದ್ದಿ ಯಾರವ ಏಯ್ ಬುಟ್ಟಿತ್ತಲ್ಲವನ ನೀ ಯಾವ ನನಗೆ ಬುದ್ಧಿ ಹೇಳೋದು ಲೈ ಚಿಗರಿ ಜಾತಿ ಚಂದ್ರಿ ಕಟ್ಬೇಕು ನೀವು ಅಂತಾರ ಕೊಳ್ಳಾಗ ಒಂದು ದೊಡ್ಡ ಗುದ್ದಿ ಅಲ್ಲ ನೀವು ನವನ ಯಾವನಪ್ಪ ಇವ ಯಾವನಪ್ಪ ಇವ ಅಲ್ಲ ಈ ದೋಸ್ತ ಈ ಸೌಂಡ್ ನನ್ನ ಎಲ್ಲೇ ಕೇಳಂಗಾಗೈತಲ್ಲ ಏನ್ ನೀನು ನಾನು ಎಲ್ಲೇ ಕೇಳ್ದಂಗೈತಿ ಸೌಂಡ್ ನೀನು ದೇವ್ರಂತರು ಮೊದಲ ಅಲ್ಲ ಜೋಗ್ದವಂತರು ಅಲ್ಲ ಬಿಡ ನೀನು ನೋಡಿದ್ರೆ ಗೊತ್ತಾಗೈತಿ ಕಾಂಡ್ ಹಿಡಿದ್ ನೋಡ ಕೂಲ ಪಿನ್ನ ಚೂಜಿದಾರ ಮಾರಕ್ ಬರ್ತಿರಲ್ಲ ಹಾಕಿ ನೋಡಿ ಏ ಜೋಕ್ಮಾರ ಏನಂದೆ ನನಗೆ ಕೂದ್ಲಪ್ಪಿನ ಮಾರವ ಇಲ್ಲಡ ಒಂದ ಕೊಡಬಾರ್ದ ಕೊಟ್ನಂದ್ರ ನಿನ್ನ ಮೂಗನಾಗಿನ ಸಿಂಬಳ ಮಂದಾಯ ಬಿದ್ದಿತ್ತು ಕೊಡು 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 ಮೂನೆ ಸಿಂಬಳ ಬಿದ್ದು ಬಿಡುತ್ತಂತೆ ನೋಡಿ ಒಂಚೂರ ಮೂನೆ ಸಿಂಬಳ ಐತಾನ ಮತ್ತೇನೈತಿ ಸಿಂಬಳಕ್ಕಂತಾನ ಪ್ರೈವೇಟ್ ಪೂಲ್ ಇಟ್ಟಿವಿ ನಾವು ಪೂಲು ಅಲ್ಲ ಫೂಲ್ ಇಟ್ಟಿಯೋ ಏನು ಬೇರೆ ಪೈಪ್ ಇಟ್ಟಿಯೋ ಎರಡು ಒಂದ ಹೊಳಿ ಎಲ್ಲ ಮಗಳ ಗಂಟೆ ಅಲ್ಲ ಇವನ ಬಾಳ ಚಲೋ ಅದ ಇವನು ಹಗಲತ್ನಾಗ ಚುಕ್ಕಿ ತೋರ್ಸೋ ಕಾಣತೈತಿ ದೌಡ್ ತಿಳ್ಕೊಂಡಿ ರಮಸ್ತಾವಡಿ ಈಗ ದೌಡು ತಿಳ್ಕೊಂಡಂಗ ಆದ್ರೆ ಈಕಿನ ಒಟ್ಟ ಬಿಡಕ್ ಹೋಗಂಗಾರ ಮಾಡಿ ಮತ್ತೇರ್ಸಿ ಮಜಾ ಮಾಡ್ಲೇಬೇಕು ಎಲ್ಲಿ ಕೊಡ್ಲಿ ನಿಂದಿರ್ಸ್ಕೊಡ್ಲು ಕುಂದಿರ್ಸ್ಕೊಡ್ಲು ಒಂದು ತಿಳಿವಲ್ದ ಏಪ್ಪ ಮುತ್ತು ಏಯ್ ಏನದ ಕೊಡೋದ ಮುತ್ತು ಹಂಗಾಗ್ರಿ ನೀನು ಮತ್ತ ಅದಕ್ಕ ಏನಕ್ ಕೊಡ್ಲೆ ಅಂದಲ್ಲ ಅದಕ್ಕೆ ಕೇಳಿ ಮುತ್ತು ನಿನಗೆ 100 ಮುತ್ತು ಕೊಟ್ರು ನಂಗೆ ಸಾಕಾಗಲ್ಲ ಕೊಡ್ಲ ಒಂದು ಮುತ್ತು ಅಯ್ಯಯ್ಯ ಇವ ನನಗ್ ಮುತ್ತು ಕೇಳ್ತಾನೆ ಯಾರು ಬರ್ರಿ ಅಪ್ಪ ಬರ್ರಿ ಏಯ್ ಏನ ಜೋಕ್ ಮಾರ ಮುತ್ತು ಕೊಡ್ತೀಯಾ ಅಯ್ಯ ನನ್ನ ಏಸ್ ಮುತ್ತು ಕೊಟ್ಟು 100 ಮುತ್ತು ಕೊಡ್ತಂತ ಫ್ರೀ ಅಂತೇಳಿ ಇನ್ನು ತಿರ್ಗಾಮೂರು ಅರ್ಧ ಮಾಡತ್ತೆ ಅವ್ರಿಗೆ ಅರ್ಧನ ಆಗೋಲ್ಲ ನಿನ್ನಂತ ಹುಡುಗಿ ಕೊಡೋದು ಬಿಟ್ಟು ಏನು ಮುದುಕಿ ಕೊಡೋದು ನಿಮ್ಮಂತ ಅರೇದ ಹುಡುಗಿರಿ ಮುತ್ತು ಕೊಡ್ಲಾರ್ದ ನಾವೇನು ಕುಂತಾರಲ್ಲ ಮುದುಕರಿ ಕೊಡೋದಕ್ಕೆ ಯಾರಿಗೆ ಏನಂದೆ ನಿನ್ನ ಮೂಳಿದಾರ ಹಂಗ ಅಲ್ಲ ನಿನಗೆ ಹಂಗ 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 ಕಾಲ ಮುತ್ತು ಕಾಲ ಹಾಕದಲ್ಲ ಮುತ್ತು ಕಾಲಾಗ ಕಿವಿಯಾಗ ಹಾಕ್ತಾರಲ್ಲ ಕೊಳ್ಳಾಗ ಅಯ್ಯೋ ಪಾಪ ನೀ ಮುತ್ತು ತರ್ಸಾಡ್ತಿದ್ದೇನ ನಾ ಏನೇನೋ ಅಂತ ಮಾಡಿ ಬೈದ್ಬಿಟ್ಟ ಓಕೆ ಸಾರಿ ಅಲ್ಲ ಮೊದ್ಲೇ ಹೇಳ್ಬೇಕಿಲ್ಲ ನೀನ್ ನನಗ ಅನ್ನ ಮಟ್ಟ ಅಂದಿಯವ ಮತ್ತೇನು ಮತ್ತೆ ಇವು ಹೆಂಗ್ ಕೊಡ್ತೀರಿ ಹೆಂಗ ರೊಕ್ಕ ಇದ್ದಂಗ ಮಾಲದವು ಮನ್ ಸರಿ ಜಂಪರ್ ಸೀರೆ ಜಂಪರ್ ತಗಂದ ಇನ್ನು ಏನೇನ್ ಮಾರಕ್ ಹಚ್ತೀರ ನಿಮ್ಮ ಓಳಂತೆ ರೊಕ್ಕ ಕೊಟ್ಟಂಗ ಮಾಲದವು ನಾವ್ನಾ ಇವ ಮೊನ್ನೆ ಕೇಳ್ದಂಗ ಉದ್ದನ ಹೆಸರಿನವ ಇವ ಓ ನನ್ನ ಕರ್ಮ ಅಲ್ಲ ಇವನಿಗೆ ಹೆಂಗಾರ ಮಾಡಿ ಹುಚ್ಚಿಡ್ಸ್ಬೇಕ ಇವನಿಗೆ ರೀ ಓ ಮದುವೆ ಆಗೇತ್ರಿ ನಮ್ದು ಮದುವೆ ಆಗಿಲ್ರಿ ಯಾಕ ಮಾಡ್ಕೊಂತೀರೇನ ಅಲ್ಲಪ್ಪ ಮತ್ತೆ ಯಾಕೆ ಕೇಳ್ತಿ ನಿಮ್ಮ ಮುತ್ತು ತಗೊಂಡ್ಬಿಟ್ರ ಮದುವೆಗೆ ಐತೇನೋ ಮಕ್ಕಳಿಗೆ ಅವನು ಎದಕ್ಕೆ ಬೇಕು ನಿಮಗೆ ಅಲ್ಲ ಮತ್ತ ನಿಮ್ದು ಯಾವ ಊರ್ರಿ ಮತ್ತೆ ಉದ್ರಿ ಕೊಡ್ತೀರಿ ಓಹೋ ಈ ರೂಟಿ ಬರ್ಕತೈತಿ ಗಾಡಿದ ನಂಗಾರ ಮಾಡಿ ತೇರ್ಸಿ ನಂದು 100 ಮುತ್ತು ಹೋದ್ರೆ ತೇರ್ಸಿ ಮಜಾ ಮಾಡಿಬಿಡ್ಬೇಕು ಮುತ್ತು ಕೊಡ್ತೀನಿ ಅಲ್ಲಿ ಮಟ್ಟ ನೀ ಏನ್ ಕೊಡ್ತೀವಿ ಹೇಳು ನಿನಗೆ ಏನ್ ಬೇಕು ಎಲ್ಲ ಕೊಡ್ತೀನಿ ಎಲ್ಲ ಕೊಡ್ತೀನಿ ಹಾ ಫಸ್ಟ್ ನಿಮ್ಮ ತುಟಿಲಿಂತ್ರ ನಾನು ಗಲ್ಲಕ್ಕೆ ಒಂದು ಫಸ್ಟ್ ಮುತ್ತು ಕೊಡ್ರಿ ಯಪ್ಪ ಅಲ್ಲ ನಾ ಮುತ್ ಕೊಡ್ತೀನಿ ಮುತ್ ಕೊಟ್ಮೇಲೆ ನೀ ಏನಾರ ಕೇಳಿದ್ರ ನಾನೇನು 100 ಅಯ್ಯೋ ಕರ್ಮ ಸದ್ಯಕ್ಕೆ ಒಂದು ಮುತ್ತು ಕೊಟ್ರೆ ಆಮೇಲೆ ನೀವ ಬರ್ತೀರಿ ಬ್ಯಾಡ ಅಂದ್ರೆ
ಒಲ್ಲೆಪ್ಪ ನಾ ಅಂತ ಕೊಡಂಗಿಲ್ಲ. ಕೊಡಲ್ಲ ನೀ ಕೊಡಲ್ಲ ಅಂದ್ರೆ ನಾವು ಬಿಡ ಮಕ್ಕಳ ಅಲ್ಲ ಇದಾಗ ರೂಪನೇ ಹೊಡಿ ಒಂಬತ್ತೆ ಎಬ್ಸ ಹಂಗಾರ ಎಬ್ಸ ಬಿಡನ್ರಿ ಹಾ ಸಾಕ್ಬಿಡ್ರಿ ಮತ್ತೆ ಜೀವನ ಮಾಡುವ ಜೋರ ರಗಡ ಮಾಡಿ ತಡಿ 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 ಸಾಕಾಗ್ಬಿಡ್ತಪ್ಪ ಇಲ್ಲಿ ಸಾಕಾದ ಫ್ರೆಂಡ್ ಬರ್ತಿದ್ದ ಭಾವನ ಬರ್ರಿ ಬರ್ರಿ ಇನ್ನೊಂದೇ ಡಾಕ್ಟರ್ ಪಾತ್ರ ಮಾಡಿದಂಥವ್ರಿಗೆ ಮುರುಗಪ್ಪ ಕನ್ನಡ ಅವರು ಪ್ರಶಸ್ತಿಯನ್ನು ತಂದಿರ್ತಾರೆ. ಚಂದ್ರ ಪಾತ್ರ ಮಾಡಿದಂಥವ್ರು ಸ್ವೀಕರಿಸಬೇಕು. ಧನ್ಯವಾದಗಳು. ನದಿಯಾಗ ಚುಚ್ಚಿಯಲ್ಲ
ಸರ್ ಆ ಮೈಕ್ ಸೌಂಡ್ ಇಲ್ಲ ನೋಡ್ರಿ ಅದು ಮೈತ್ರ ಇದೇ ನೋಡು ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕ್ ಚೆನ್ನಾಗಿಲ್ಲವೇ? ಅಷ್ಟೊಂದು ಚೆನ್ನಾಗಿಲ್ಲ. ಬೆಂಗಳೂರಂತ ಎಲ್ಲ ಹಳ್ಳಿಗಳು ಇರಲಿಕ್ಕೆ ಸಾಧ್ಯವಿಲ್ಲ ಮೈತ್ರ. ಹಾಗೆ ಈ ಕಡೆ ಇದೆ ಸುಂದರವಾದ ಪ್ಲೇಸ್. ಎಷ್ಟೋ ಜನರು ಬೇಜಾರಾದವರು ಇಲ್ಲೇ ಬಂದು ಸಂತೋಷ ಸಿಗಬೇಕಾದ್ರೆ ಇಲ್ಲೇ ಬರುತ್ತಾರೆ. ನಾನು ಬರೋದು ಲೇಟ್ ಆದರೆ ಸಾಯಂಕಾಲ ಗಾಡಿ ಕಳಿಸಿದೆ, ಬಂದು ಬಿಡು. ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಹೋಗ್ಲೇಬೇಕಾ? ಇಲ್ಲ, ಯಾವನೋ ಒಬ್ಬ ರೌಡಿ ಈ ಏರಿಯಾದಲ್ಲಿ ಬಹಳ ಓಡಾಡ್ತಿದ್ದಾನೆ. ಅದಕ್ಕೋಸ್ಕರ ಅವನು ಹಿಡಿಯಬೇಕೆಂದು ನಮ್ಮ ಡಿಪಾರ್ಟ್ಮೆಂಟು ಡಿಸ್ಕಸ್ ಮಾಡಲು ಹೊಂಟಿದ್ದೇವೆ. ಅದಕ್ಕೆ ನಾವು ಬರುತ್ತೇನೆ, ಬೇಗನೆ ಬಂದು ಬಿಡು. ಟಾಟಾ. ಸುತ್ತಮುತ್ತ ನೋಡಿದ್ರೆ ಬರೀ ಪ್ರೇಮಿಗಳೇ ತುಂಬಿದ್ದಾರಲ್ಲ. ಅಬ್ಬಾ, ನಮ್ಮಂತವ್ರು ಇಲ್ಲಿ ಒಂಟಿಯಾಗಿ ನಿಲ್ಬಾರ್ದು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೆಯದು. ಪಾಪ ಯಾಕಿರಬಾರ್ದು, ನೀನು ಒಂಟಿಯಾಗಿರಬಾರದಂತ ನಾ ಬಂದೆ ನಿನ್ನ ಜೋಡಿ. ಇದೇನಿದು? ಸಿನಿಮಾದಲ್ಲಿ ಹೀರೋಯಿನ್ ಒಬ್ಬಳೇ ನಿಂತಾಗ ಹೀರೋ ಬಂದಂತೆ ಬಂದ್ಬಿಟ್ಟಿಯಲ್ಲ, ಎಷ್ಟೊಂದು ಧೈರ್ಯವಂತ ಅಂತ ನೀನು. ಧೈರ್ಯವಂತನೆಂದು ಹೇಳಿಸಿ ಮಾತನಾಡಬೇಡ. ಇರ್ಲಿ, ನಿನ್ನ ಹೆಸರೇನು, ಯಾವ ಊರಿನವಳು ಮೊದಲು ಹೇಳು. ಅದರಿಂದ ನಿನಗೇನಾಗಬೇಕಾಗಿದೆ? ಯಾಕೆ ಸಂಬಂಧ ಬೆಳೆಸೋ ಆಸೆ ಆಗಿದೆ? ಸುಂದರವಾದ ಹೆಣ್ಣು ತನ್ನಿಂದ ತಾನೇ ಈ ರಸಿಕನ ಹೃದಯ ಮಂದಿರ ಪ್ರವೇಶಿಸುವಳೆಂದರೆ ಅದಕ್ಕೆ ಒಪ್ಪದೆ ಇರುವ ಮೂರ್ಖ ನಾನಲ್ಲ. ಈಗಲಾದರೂ ನಿನ್ನ ಹೆಸರೇಳು. ಹಾಗೆ ನಿಮ್ಮ ಹೆಸರು? ಈ ಭೂಲೋಕದಲ್ಲಿ ಭೀಕರ ಬರಗಾಲ ಬಂದ್ರು ನೊಂದ ಬಂದ ಬಡವರಿಗೆ ಸಾಲ ಕೊಟ್ಟ ಕರೋಡ್ಪತಿ ಪ್ರಖ್ಯಾತ ಅಂತ ನನ್ನ ಹೆಸರು. ಸೈಡ್ ಬಿಸ್ನೆಸ್ ಸಾಕಷ್ಟಿವೆ. ಎಷ್ಟೇ ಕಷ್ಟ ಬಂದ್ರು ನನ್ನ ಶ್ರೀಮಂತಿಕೆ ಮಾತ್ರ ಸಹಿಯೋದಿಲ್ಲ. ಇರ್ಲಿ, ಅಂದ ಹಾಗೆ ಜೀವನದಲ್ಲಿ ಜೈಲಿಗೆ ಎಷ್ಟು ಸಲ ಹೋಗಿ ಬಂದಿದ್ದೀರಾ? ಹೋಗುವಷ್ಟು ಸಣ್ಣ
ಪುರುಷನೆಂದು ತಿಳಿದಿರುವೆಯಾ? ಸಾಧ್ಯವಿಲ್ಲ. ಯಾವುದೇ ಕಾರಣದಿಂದ ಅಂತ ಪ್ರಸಂಗ ಬಂದರೆ ತಕ್ಷಣ ಮುಚ್ಚಿ ಹಾಕುವಷ್ಟು ವಸೂಲಿ ಇಲ್ಲಿಯವರೆಗಿದೆ. ಇಲ್ಲಿ ಇದನ್ನು ಯಾಕೆ ಕೇಳಿದೆ? ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ರೆ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಇಂಥ ಅನುಭವ ಪಡೆದು ಬರ್ಬೇಕಾಗುತ್ತೆ. ನನ್ನನ್ನ ಜೈಲಿಗೆ ಕಳಿಸ್ತೀಯಾ? ನಾನು ಯಾರೆಂದು ತಿಳಿದಿರುವೆ? ನಿನ್ನ ಬಂಡತನದ ಧೈರ್ಯದ ಮಾತು ಕೇಳಿ ದಾರಿ ಸಿಂಹನ ಬಿಡುವೆನೆಂದು ತಿಳಿದಿರುವೆಯಾ? ಸಾಧ್ಯವಿಲ್ಲ. ನೀನು ಒಳ್ಳೆಯದ ಹೊಪ್ಪಿನ ನಪ್ಪಿದರೆ ನಿನ್ನ ಎತ್ತದಷ್ಟು ಹಣ ಕೊಡುವೆ. ಬಾ, ಬಂದು ನನ್ನ ಬಿಗಿದಪ್ಪಿ ಪ್ರೀತಿಸು. ಮಿಸ್ಟರ್ ಅಜ್ಞಾತ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಸುತ್ತಮುತ್ತ ಜನ ಬೇಕಾದಷ್ಟಿದ್ದಾರೆ. ಒಂದು ವೇಳೆ ನಿನ್ನ ಕಟ್ಟ ಕಾರ್ಯ ನೋಡಿದ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಅವರು ಅಂತ ತಿಳ್ಕೊ. ಜೀವ ಸಹಿತ ಬಿಡುವುದಿಲ್ಲ. ನೋಡು, ಇದು ಪಾರ್ಕ್. ಇಲ್ಲಿಗೆ ಬರುವವರು ಪ್ರೇಮಿಗಳು. ನಮ್ಮನ್ನು ಪ್ರೇಮಿಗಳೆಂದೇ ತಿಳಿದಿರುತ್ತಾರೆ ಹೊರತು ನಮ್ಮನ್ನು ಎದುರೆತ್ತಿ ನೋಡುವುದಿಲ್ಲ. ನೋಡು, ನಿನ್ನ ಅಂದವಾದ ಸೌಂದರ್ಯವು ನನ್ನ ಮನಸ್ಸನ್ನೇ ಸೆಳೆದಿದೆ. ಬೇಗ ನಿನ್ನ ಮೋಸೆಂದು ನಾ ಹುಟ್ಟಿನಿಂದ ಕಂಡ ಮೊಟ್ಟ ಮೊದಲ ಸುಂದರಿ ನೀನು. ನಿನ್ನ ಬಂಡತನವನ್ನು ಬಿಟ್ಟು ನನ್ನ ಕೈಗೆ ಕೈ ಕೊಟ್ಟು ಪ್ರೀತಿಸುವುದಕ್ಕೆ ಬಾ, ನಿನ್ನ ಹೃದಯ ಕಟ್ಟು. ಕಮಾಂಡರ್ಲೆ ಕಾಮುಕ, ನೋಡು, ನಿನ್ನಂತ ಕೆಟ್ಟ ಕಾಮುಕನನ್ನು ಹೃದಯ ತುಂಬಿ ಪ್ರೀತಿ ಮಾಡೋದಕ್ಕೆ ನನ್ನೇನು ಲಜ್ಜೆಗೆಟ್ಟವಳು ಅಂತ ತಿಳಿದುಕೊಂಡಿದ್ಯಾ? ನಮ್ಮಂತವರ ಶೀಲ ಹಾಳು ಮಾಡುವ ಮೆಟ್ಟಿನಿಂದ ಹೊಳೆಯಲು ಗಂಡದೆಯಣ್ಣ. ನಿನ್ನಂತ ಗಂಡದ ಹೆಣ್ಣುಗಳನ್ನು ಸಾಕಷ್ಟು ಕಂಡಿದ್ದಾನೆ ಈ ಕಾಮರಾಜ ಪ್ರಖ್ಯಾತ. ನಿನ್ನಂತ ಗಂಡದ ಹೆಣ್ಣುಗಳ ವಿವರನ್ನು ವಿವರಿಸಿ ಹೇಳಲ ಮೈತ್ರ. ಹೇಳುತ್ತೇನೆ ಕೇಳು. ಗೆಳತಿಯ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಗೆಳತಿಗೆ ಭೇಟಿ ಆಗದೆ ತನ್ನ ಮೆಂಡನೊಂದಿಗೆ ಚಕ್ಕಂದ ಆಡುವ ಆದರದ ಸೂಳೆಗಳಷ್ಟಿಲ್ಲ ಈ ನಿನ್ನ ಗಂಡದೆಯ ಸಮಾಜದಲ್ಲಿ. ಅದಲ್ಲದೆ ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ತನ್ನ ಮಿಂಡನನ್ನು ಮನೆಗೆ ಕರೆಸಿಕೊಂಡು ಆ ಮಿಂಡನೊಂದಿಗೆ ರತಿ ಕ್ರೀಡೆ ಆಡುವ ಆದರದ ಗಂಡದೆಯ ಹೆಣ್ಣುಗಳಷ್ಟಿಲ್ಲ ಈ ಗರಿತಿ ಸಮಾಜದಲ್ಲಿ. ಅಂತದ್ರಲ್ಲಿ ನಿನ್ನಂತ ಮಳ್ಳಿಯ ಮಾತಿಗೆ ಈ ಪ್ರಖ್ಯಾತ್ ಕಣ್ಣಿಟ್ಟ ಕಾಮಿನಿಯರು ನಾ ಕರೆದರನೆ ಕಾರತ್ತಿ ಬಂದು ಬೀರು ಕುಡಿದು ತಮ್ಮ ಶೀಲವನ್ನೇ ದಾರಿಯರದ ನಾರಿಯರು ಸಾಕಷ್ಟಿದ್ದಾರೆ. ಅಂತದ್ರಲ್ಲಿ ನಿನ್ನಂತ ಮಳ್ಳಿಯ ಮಾತಿಗೆ ನಿನ್ನಂತ ಕಳ್ಳ ಕಾಮಿನಿಯರ ಕೈ ಬಿಡಲು ನಾನೇನು ಅಷ್ಟೊಂದು ಚಂಡನ. ನಿನ್ನ ಬಂಡತನವನ್ನು ಬದಿಗೊತ್ತಿ ಬೇಗ ಬಾ, ಒಂದು ಪ್ರೇಮದ ಮುತ್ತಿಕ್ಕಿ ಬಾರಲೇ, ಬೇಗ ಬಾ.
ವಯಸ್ಸಾದ ಹೆಣ್ಣು ಮಕ್ಕಳ ಶೀಲಹರಣ ಮಾಡುವುದು ತಪ್ಪು. ಮರ್ಯಾದೆಯಿಂದ ಅವಳ ಕೈ ಬಿಟ್ಟು ನೀನು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಮಗನ ನಿನ್ನನ್ನು ಜೀವಂತ ಸಮಾಧಿ ಮಾಡುವುದು. ಸೂರ್ಯ ಬೆಂಕಿ ಸೂರ್ಯ ಮನ ಗಾಂಧಿ ಎಂದು ಬಂದು ನನ್ನ ಕೆಲಸಕ್ಕೆ ಅಡ್ಡಿ ಆದ. ಇಂದು ಬೆಂಕಿ ಸೂರ್ಯನೆಂದು ಬಂದು ನನ್ನನ್ನು ಹೆದರಿಸಿ ನನ್ನ ಕೆಲಸಕ್ಕೆ ಅಡ್ಡಿ ಆಗದೆ ಹೋದರೆ ಸರಿ, ಇರದಿದ್ದರೆ ಸುಮ್ಮನೆ ಸತ್ತು ಹೋಗ್ತೀಯ. ದಿನ ಕೊಂದು ಹೆಸರಿಟ್ಟುಕೊಳ್ಳುವ ಬಂಡ. ಯಾವ ಯಾವ ಕೆಲಸಕ್ಕೆ ಯಾವ ಯಾವ ಹೆಸರಿನ ಅವಶ್ಯಕತೆ ಇರುತ್ತದೆಯೋ ಆ ಹೆಸರನ್ನು ಇಟ್ಟುಕೊಳ್ಳುತ್ತೇನೆ. ರೌಡಿನು ನಾನೇ, ಗೂಂಡಾನು ನಾನೇ. ಪ್ರತಿಯೊಂದು ಕೆಲಸಕ್ಕೂ 3 ವಾರ್ನಿಂಗ್ ಕೊಡ್ತೇನೆ. 3 ಮುಗಿದ ಮೇಲೆ ಜನಸಂಖ್ಯೆಯ ಲಿಸ್ಟಿನಿಂದ ಅವರ ಅಂಕೆಯನ್ನು ಕೆತ್ತ ಹಾಕಿ ಅವರ ದೇಹಕ್ಕೆ ಬೆಂಕಿ ಹಚ್ಚೋ ಸೂರ್ಯನೋ ನಾನೇ. ಲೇ ಬಚ್ಚೆ, ದೊಡ್ಡ ಶೂರನ ತರ ಸತ್ತು ಹೋಗ್ತೀಯ ಅಂತ ಈ ಬೆಂಕಿ ಸೂರ್ಯನ ಮುಂದೆ ಹೇಳ್ತೀಯ? ಲೇ ಮಂಕೆ, ಇಲ್ಲಿಂದ ಔಟ್ ಹೇಳಿದ್ರೆ ಸರಿ. ಈ ಬಚ್ಚೆ ಕಾಲಲ್ಲಿರೋದು ಮಚ್ಚೆ, ನಿನ್ನ ಬೆನ್ನಲ್ಲಿರೋದು ಮಚ್ಚ. ಆ ಮಚ್ಚು ನನ್ನ ಕೈಗೆ ಬಂದ್ರೆ ನಿನ್ನ ದೇಹ ಆಗೋದು ನೊಚ್ಚು ನೊಚ್ಚು. ನೀನು ಅಡ್ಡಿ ಆಗೋದು ನನಗೆ 2ನೇ ಬಾರಿ. ಏನು, ನನ್ನನ್ನು ಮಣ್ಣಲ್ಲಿ ಮುಚ್ಚಿ ಹಾಕ್ತೇನೆ. ಹೋಗಲೇ, ಹೊಗಳು ನಾಯಿ ಕಚ್ಚೋದಿಲ್ಲ. ನಾಯಿ ಕಚ್ಚೋದಿಲ್ಲ ಅಂತ ತಿಳಿದುಕೊಂಡಿರೋದು ಅದು ನಿನ್ನ ಹುಚ್ಚು. ಈ ಸೂರ್ಯ ಬಾಯಿಂದ ಹೇಳೋದನ್ನೇ ಕೈಯಿಂದ ಮಾಡೋದನ್ನೇ ಬಾಯಿಂದ ಹೇಳಿ ಮುಗಿಸ್ತಾನೆ. ಮನಸ್ಸಿಲ್ಲದ ಹೆಣ್ಣನ್ನು ಬಲಾತ್ಕರಿಸುವೆ. ಏನ ಮಾಡ್ತೀಯಲ್ಲ? ನಿನ್ನ ಕೈ ತೆಗೆಯಲ್ಲ, ನಿನ್ನ ಕಾಲು ತೆಗೆಯಲ್ಲ, ನಿನ್ನ ತಲೆನೂ ತೆಗೆಯಲ್ಲ, ನಿನ್ನ ಜೀವ ಮಾತ್ರ ತೆಗಿತೀನಿ. ನಾನು ನಿನ್ನ ನೋಡ್ಕೊಳ್ತೀನಿ, ಬಿಡೋದಿಲ್ಲ. ಬಿರುಗಾಳಿಯಾಗಿ. ಇದು ಬಿರುಗಾಳಿಯಲ್ಲಿ ಬೆರೆಯುತ್ತಿರುವ ಬೆಂಕಿ. ಅರೇ ಪುನಃ ನಾವುನ್ನ ಅಪ್ರಮ ಪಾತಕರನ ಸರ ಲೇ, ನೀನು ಹಾಗೇನಾದರೂ ಮಾಡಿದ್ದೆ ಆದರೆ ನೀನು ಎಂದಿದ್ದರೂ ನನ್ನ ಶಿಕಾರಿ. ನೆನಪಿಟ್ಟುಕೊಳ್ಳಲೇ ಶಿಕಾರಿ. ಗುಡ್ ಬೈ. ಬರುತ್ತೇನೆಂದು ಬೇರೆ ಕಡೆ ಏನಾದರೂ ಬಚಾವಾದನ? ಭರತ್ ಕುಮಾರ್, ಆ ಬೆಂತು ಅಂತತೆ ನಿನ್ನ ಭಾವ ಪೂರ್ಣ ಶ್ರದ್ಧಾಂಜಲಿ. ಅವತ್ತು ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳದೆ ಏನೇನೋ ಅಂದ್ಬಿಟ್ಟೆ. ಮನಸ್ಸಿನ ಬಂದ ಹಾಗೆ ಮಾತಾಡಿದೆ. ನೀವು ನಿಜವಾಗ್ಲೂ ದೇವರಂತವ್ರು. ನಿಮ್ಮ ಭಾವನೆ ಎಷ್ಟೊಂದು ಪರಿಶುದ್ಧವಾಗಿದೆ. ಏನು ತಿಳಿದೆ ಮಾತಾಡಿದ್ದಕ್ಕೆ ದಯವಿಟ್ಟು ನನ್ನ ಮೇಲೆ ನಿನ್ನನ್ನೇ ಕ್ಷಮಿಸೋಕೆ ನಾನೇನು ನಿನ್ನ ಗಂಡನೇ? ಇಲ್ಲ ನಿನ್ನ ಮಾವನೇ? ಅಥವಾ ನಿನ್ನ ಮಾವನೇ? ಅಲ್ಲ, ಇವನಿಂದ ನಾನು ಕ್ಷಮೆ ಕೇಳಬೇಕು ಅಂತ ನಾನು ಮಾಡಿದ್ದೆ. ಆದರೆ
ನಿಜವಾಗ್ಲು ಇವನ ಕಾಲು ಹಿಡಿದು ನಾನೇ ಕ್ಷಮೆ ಕೇಳುವಂತ ಪ್ರಸಂಗ ಬಂತು ನೋಡು. ಏನು ಕರ್ಮಪ್ಪ ನಮ್ಮದು. ಅಂದಹಾಗೆ ನಿಮ್ಮ ನಿಜವಾದ ಹೆಸರನ್ನು ಹೇಳ್ತೀರಾ? ಹೆಣ್ಣಂದ್ರೆ ನನಗೆ ಆಗೋದಿಲ್ಲವೆಂದು ಹೇಳಿದರು. ಮತ್ತೆ ನನ್ನ ಹೆಸರು ಕೇಳ್ತೀಯ ಅಂದ ಮೇಲೆ ಅದರಿಂದ ನಿನಗೆ ಏನಾಗಬೇಕಾಗಿದೆ? ಮುಂದೆ ಆಗಬೇಕಾಗಿದ್ದು ಬಹಳ ಇದೆ, ಅದರ ಅವಶ್ಯಕತೆನೂ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈ ಲೋಕವನ್ನೇ ಹೊತ್ತು ಸಕಲ ಜೀವಿಗಳಿಗೆ ಅನ್ನ ಹಾಕುವವರು ಯಾರು? ಪರಮಾತ್ಮ. ಅವನಿಗೆ ಎಷ್ಟು ಹೆಸರುಗಳಿವೆ? ದೇವನೊಬ್ಬ ನಾಮ ಹಲವು, ಅವನಿಗೆ ಸಾವಿರಾರು ಹೆಸರಿದೆ. ಅದರಂತೆ ನನಗೂ ಸಾಕಷ್ಟು ಹೆಸರುಗಳಿವೆ. ಅದರಲ್ಲಿ ಯಾವ ಹೆಸರು ಹೇಳಲಿ? ನೋಡಿ, ದಯವಿಟ್ಟು ಮನಸ್ಸಿಗೆ ಬಂದ ಹಾಗೆ ಮಾತಾಡಬೇಡಿ. ನಿಜವಾಗ್ಲೂ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀರಾ ನೀವು. ಅದಕ್ಕೋಸ್ಕರ ನಿಮ್ಮ ಹೆಸರನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹೆಸರು ಹೇಳಿ. ನೋಡಿ, ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ ಆಗ್ಬಿಟ್ಟಿದೆ. ನನ್ನ ಮನಸ್ಸಿನ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ಐ ಲವ್ ಯು. ನಿನ್ನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಹುಚ್ಚು ಹುಡುಗಿ, ಅಂದು ಎಷ್ಟು ಗುಣವಂತಳಾಗಿಸು ಕೊಬ್ಬಿನಿಂದ ಮಾತನಾಡಿದೆಯಲ್ಲ, ಎಲ್ಲಿ ಹೋಯ್ತು ನಿನ್ನ ತತ್ವ? ಹೋಗಲೇ, ನಿಮ್ಮಂತ ಸೋಗಿಳ ಸೊಕ್ಕಿನ ಸೂಳೆಯರ ಹೃದಯವೇ ಈಗಿರುತ್ತದೆ. ನಿಮ್ಮಂತ ಸೋಗಿನ ಸೂಳೆಯರ ಸೆರಗು ಹಿಡಿಯುವನು ನಾನಲ್ಲ. ಯಾವುದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ. ನಿಮ್ಮ ದೃಷ್ಟಿಯಲ್ಲಿ
ನಾನು ಸೂಳೆ ತರ ಕಾಡ್ತಾ ಇದ್ದೀರಾ? ನೋಡಿ, ನೀವು ಈ ರೀತಿ ಹೇಳಿದ್ರೆ ಅದೆಂದಿಗೂ ಸಾಧ್ಯವಿಲ್ಲ ಅಂತ ನಾನಂತವಳಲ್ಲ. ನಾನು ಇದುವರೆಗೂ ಒಬ್ಬ ಗಂಡು ಮಕ್ಕಳನ್ನು ಆಸೆ ಪಟ್ಟವಳಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಇಂದು ನಿನ್ನ ಮನಸ್ಸಿನಲ್ಲಿ ನಾನು ಮೂಡಿದೆ, ನಾಳೆ ಮತ್ತೊಬ್ಬ, ಅವನೊಬ್ಬ ಇವನೊಬ್ಬನೇ ನಿನ್ನ ಮನಸ್ಸನ್ನು ಬಯಸದೇ ಇರಬಾರದು. ನಿಮ್ಮಂತ ಸೂಳೆಯರ ಹೃದಯವೇ ಹೀಗಿರುತ್ತದೆ. ದಯವಿಟ್ಟು ಮಾತು ಮಾತಿಗೂ ಸೂಳೆ ಸೂಳೆ ಅಂತ ಆ ಶಬ್ದ ಮಾತ್ರ ಕೇಳಿ ಮಾತಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ನಂಬಿ. ನಂಬಿಕೆ ಅವಳೆಂದು ನಂಬಿದ ಆ ಹೆಣ್ಣಿನ ಲೇ ಮೈತ್ರ, ತಂದೆಗೆಂದು ನೆಪ ಮಾಡಿ ಗಂಡನಿಗೆ ಸುಳ್ಳು ಹೇಳಿ ಮತ್ತೊಬ್ಬನ ಗುಡ ನಕ್ಕು ನಲಿದಾಡಿ ಮತ್ತೆ ಮನೆ ಸೇರುವ ನಿನ್ನಂತ ನಿಜಗರತಿಯರ ಸೂಳೆಯರ ಸೆರಗು ಹಾಕಿದ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ತವರಿನಿಂದ ಗಂಡನ ಮನೆಗೆ ಬರಬೇಕಾದರೆ ಮಿಂಡನಿಗೆ ಬಾ ಎಂದು ಕರೆಸಿಕೊಂಡು ಗಂಡನಿಂದ ಸಕ್ಕರೆ ತರಿಸಿ ಮಾವನಿಂದ ಹಾಲನ್ನು ತರಿಸಿದೆ. ಹಾಲು ಸಕ್ಕರೆ ಬೆರೆಸಿ ಮಿಂಡನಿಗೆ ಕುಡಿಸುವವರಷ್ಟಿಲ್ಲ ಈ ನಿನ್ನ ನಾಡಿನಲ್ಲಿ. ಒಂದೊತ್ತಿನ ಕಾಮದ ತೃಪ್ತಿಗಾಗಿ ಮೈ ಮೇಲಿದ್ದ ಒಡವೆಯನ್ನು ಬಿಚ್ಚಿಕೊಟ್ಟ ಹುಡುಗಿಯರಷ್ಟಿಲ್ಲ ಈ ನಿನ್ನ ಹಾಳಾದ ಸಮಾಜದಲ್ಲಿ. ಮನೆಯಲ್ಲಿ ಚಂದ್ರಮನಂತ ಗಂಡ ಇರಬೇಕಾದರೆ ಚೈನಿ ಮಾಡುವ ಚೆಲುವನ ಜೊತೆ ಚಕ್ಕಂದವಾಡಿ ಕಾಮಿನಿಯರಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ. ಎಷ್ಟು ಹೇಳಿದರೂ ಮುಗಿಯಲಾರದೋರಿನಂತ ಒಂಬಣ್ಣದ ಹೆಣ್ಣಿನ ಚರಿತ್ರೆ. ಮೈತ್ರ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನೀವು ತಿಳಿದುಕೊಂಡಂತೆ ಎಲ್ಲ ಹೆಣ್ಣು ಮಕ್ಕಳು ಅಂತವರೇ ಇರುವುದಿಲ್ಲ. ಅದರಲ್ಲಿ ಒಳ್ಳೆ ಹೆಣ್ಣು ಮಕ್ಕಳು ಇರ್ತಾರೆ. ಅಂತ ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅಂತ ಹೆಣ್ಣುಗಳನ್ನ ನಂಬಬೇಕು ಅಂತ ನಂಬಿಕೆ ನನ್ನವಳೆಂದು ನಂಬಿದ ಆ ಹೆಣ್ಣಿನ ಪ್ರತಿಬಿಂಬ ಸತತ ನನ್ನ ನಯನಗಳಲ್ಲಿಯೇ ತುಂಬಿಕೊಂಡು ರಂಬೆ ಊರ್ವಶಿ ಮೇನಕೆಯಂತೆ ಜೀವನಾತ್ಮಕವಿಲ್ಲದ ಗೊಂಬೆಯನ್ನಾಗಿ ಮಾಡುವುದೇ ನನ್ನ ಜೀವನದ ಮುಖ್ಯ ಗುರಿ. ನಿಮ್ಮಂತ ಹೃದಯವಂತರಿಗೆ ಮೋಸ ಮಾಡಿದ ಹೆಣ್ಣು ಜೀವನದಲ್ಲೇ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈಗಲಾದ್ರೂ ನನ್ನ ನಂಬಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನ್ನ ಕೈ ಹಿಡೀರಿ. ನೆವರ್, ಸಾಧ್ಯವೇ ಇಲ್ಲ. ಏ ಮೈತ್ರ, ಸುಮ್ಮನೆ ನನಗೆ ಇಂದಿನ ನೆನಪನ್ನು ತಂದು ನನ್ನ ಸಿಟ್ಟನ್ನು ಹೆಚ್ಚಿಸಬೇಡ. ನನ್ನನ್ನು ಬಯಸದೆ ಮರೆತು ಇಲ್ಲಿಂದ ಹೊರಟು ಹೋಗು. ದಯವಿಟ್ಟು ಆ ರೀತಿ ಹಾಕಿಸ್ಬಿಡಿ. ನಾನು ನಿಮ್ಮನ್ನು ಮನಸ್ಸಾರೆ ಮೆಚ್ಚಿದ್ದೇನೆ. ನೋಡಿ, ಬೇಕಾದ್ರೆ ನಿಮಗೆ ಪ್ರೀತಿಯ ಕಾಣಿಕೆಯಾಗಿ ಏನು ಕಾಣಿಕೆ ಕೊಡಬೇಕು ಅಂತ ಹೇಳಿ, ಖಂಡಿತ ಕೊಡ್ತೀನಿ. ನಾನು ಕೇಳಿದ್ದು ಕೊಡ್ತೀಯಾ? ಓಕೆ, ಕೊಡ್ತೀನಿ. ನಿನ್ನ ಜೀವ ಬೇಕು, ಕೊಡ್ತೀಯಾ? ಯಾಕೆ ಸುಮ್ಮನಾದೆ? ಯಾಕೆ ಸುಮ್ಮನಾದೆ? ನೋಡು, ನಾನು ಒಳ್ಳೆಯವನಲ್ಲ. ಕಳ್ಳ, ಕೊಲೆಗಾರ, ಗೂಂಡಾಗಿರಿ ಎಲ್ಲ ಮಾಡುವ ಈ ಭೂಲೋಕದ ರೌಡಿಜಾಮ್. ಸುಮ್ಮನೆ ನನ್ನನ್ನು ಮರೆತು ಮನೆಗೆ ಹೋಗು. ಅರೆ ಹೋಗಲೆತ್ತು ನಿನ್ನ ಹೊಚ್ಚೆ. ಗೊತ್ತ, ನಾನು ಇಷ್ಟೊತ್ತನ ಆಡಿದ ಆಟ ಎಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಡ್ತು. ದರಿದ್ರ ಇವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಂತ ಅವನ ಕಾಲಿಗೆ ಹೋಗಿ ನಾನು ಬಿದ್ದೆ. ನನ್ನ ಕರ್ಮ ಅಲ್ಲ ಇದು. ಈ ಪುಣ್ಯಾತ್ಮ ನಮ್ಮ ಅಣ್ಣ ಹೀಗೆ ಬಂದು ಬಿಡುತ್ತೇನೆ ಅಂತ ಹೋದವನು ನಾಪತ್ತೇನೆ ಆದ. ಇನ್ನು ನಾನೇನಾದ್ರೂ ಇಲ್ಲಿ ಒಬ್ಬಳೆ ನಿಂತ್ಕೊಂಡ್ರೆ ಮತ್ತೆ ನಾನು ಪತ್ತೆ ಇಲ್ಲದಂಗೆ ನಮ್ಮ
ಪಾಲಿಗೆ ಬಲದ ನಮ್ಮ ಪಾಲಿಗೆ ನಾನು ಹೋಗಿ ಹೋಗಿ ಮಂಡ ಬಾಡಿಗೆ ನೋಡ್ರಿ ಅದೇ ನಮ್ಮ ಮನೇನ ಮಟನ ಮಸೂಕೆ ಒಂದು ತುಳೆ ನೋಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಆದಿಗೆ ಸಾವಿರ ಅತ್ತೈತಿ ತಂಡಿ ನಿನ್ನ ತಂಡಿ ಒಯ್ಯದೆ ಇಡು. ಎಷ್ಟಾರ ನಿನ್ನ ನಾ ಕೇಳಿದ ಸಾಕು ಯಾಕ ಟೈಮ್ ಇಲ್ಲ ಮಾತಾಡ್ರಿ. ನಾನು ಹೋಗಿ ಹೋಗಿ ಮಂಡ ಮದ್ರಾಗ ಮನ್ಯಾಗ ಬಾಡಿಗೆ ನೋಡ್ರಿ ಅದೇ ನಮ್ಮ ಮನೇನ ಮಟನ ಮಸೂಕೆ ಒಂದು ತೊಳೆದಂಗ ಆಯ್ತು ನೋಡ್ರಿ. ಏ ಸಿದ್ದು ಮಾಮ ಏನ್ ತಿಳಿವಂತ ನಿನ್ಗ ಮನ್ಕಾಲ್ ಮೂರ್ತಿ ಹನುಮಪ್ಪ ಇವತ್ತರ ಮಣ್ಕಾಲ್ ಪೂಜೆ ಮಾಡಂಗ ಮಾಡಪ್ಪ ಅಂತ ಬೇಡ್ಕೊಂಡಿದ್ದೆ. ಏ ಸಿದ್ದು ಮಾಮ ಆ ಮಣಕಾಲ್ ಪೂಜೆ ಅಂದ್ರೆ ಏನದು ನಿಮ್ಮಂತ ಸಣ್ಣ ಹುಡುಗಿಯರಿಗೆ ತಿಳಿಯಂಗಿಲ್ಲ. ಹೇ ನಾ ಸಣ್ಣಕ್ಕೆ ಅಲ್ಲ ಬಿಡ 6 ವರ್ಷ ಆತ್ ನಾ ದೊಡ್ಡಕ್ಕಾಗಿ 6 ವರ್ಷ ಆದ್ರ ಆರಾಮಾಗಿಲ್ಲ ನಿನಗೆ ಅರೇಕ ಏನಂದಿ ಅನುಭವ ವಯಸ್ಸು ಅರಿತುಕೊಳ್ಳುವ ಮನಸ್ಸು ಬಾಯ್ ಬಿಚ್ಚಿ ಹೇಳಿದರೆ ನೀನಾಗುವೆ ಬಹಳ ಸೀರಿಯಸ್. ಅಂತದಿಲ್ಲಪ್ಪ ನನ್ನ ಮನಸ್ಸು ನಿನ್ನ ವಿಚಾರ ತಿಳಿಸು ಮುಚ್ಚಿಟ್ರೆ ನಿನಗಾಗುದೇ ತ್ರಾಸು ಏನ್ ಮಾಡ್ತೀಯ ನೀನೇ ವಿಚಾರಿಸು. ನಿಮ್ದು ಮನೆ ಏನ ಮನೆ ರೀ ಎಂತ ಗುದ್ದು ಎಂತ ಗುದ್ದು ಎಲ್ಲ ಲೂಜ್ ಫಿಟ್ಟಿಂಗ್ ಇದ್ದಂಗ ಅದಾವ. ಏ ಸಿದ್ದು ಮಾಮ ನಮ್ಮ ಮನೆಗೆ ಹೆಸರಿರ್ತೀಯ ಎಲ್ಲಿ ಅದು ತಗ್ಗು ಎಲ್ಲಿ ಅದು ಗುದ್ದು ಏನ್ ಅಂದಿಲ್ಲ ಲೂಸ್ ಫಿಟ್ಟಿಂಗ್ ಅಂದಿಲ್ಲ. ನಿಮ್ಮ ಗುದ್ದು ತಗ್ಗು ಎಲ್ಲದವನ ಗೊತ್ತಲ್ಲ. ನಾವು ಒಚ್ಚಿ ಮುಟ್ಟಿ ಬಾಕಲಿಂದ ಹೊರಕ ನೀರು ಬರ್ತಾ ಅದೇನು ವೇಸ್ಟ್ ಪೈಪ ಮುಟ್ಟ ಮಚ್ಚಿದ್ರು ಒಂದು ಗೊತ್ತಿಲ್ಲ. ಇಂದ ಯಜ್ಞ ಗೊತ್ತೈತಲ್ಲ ನಾನು ಒಳಗಿದ್ ಗೆವರಿ ಹೊರಕ್ ಆಗ್ತೈತಿ ಹೊರಕ ಅದೇನ ಕರೆಂಟ್ ಐತಿ 2 ಕೈಯಾಗ ಒಂದೊಂದ ಬಟನ್ ಒತ್ತಿದ್ರ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಲೈಟ್ ಫೋಕಸ್ ಮಾಡ್ತಾ ಇಲ್ಲ. ಅದಕ್ಕೇನಂತ ಹೇಳಿದ್ರೆ ನಮ್ಮನೆ ಹಂಗ ಹಿಂಗ ಅನ್ನಂಗಿಲ್ಲ ನಮ್ಮನೆ ಇರೋದೇ ಹಂಗ. ಒಂದು ಕೆಲಸ ಮಾಡ ನಿಮ್ಮ ಅಪ್ಪ ಅಂತ ಊರಾಗಿರಲ್ಲ ಅದಕ್ಕ ಅದಕ್ಕ ನಾನು ಏನಂತ ಹೇಳ? ನಾನ್ ನಿಮ್ಮ ಮನ್ಯಾಗ ಗಂಡು ಸೇರಿಲ್ಲ ಅಂದ್ರ ಇಲೇರ ಬರ್ತಾವ ಅವರ ಬರ್ತಾವ. ಸಾಕಲ್ಲ ಏನಂದಿ ಏಯ್ ಸಿದ್ದು ಮಾಮ ನಮ್ಮ ಮನ್ಯಾಗ ಅದು ಏನಂದಿಲ್ಲ ನೀನು ಇಲಿಯರ ಬರ್ತಾವ ಅವರ ಬರ್ತಾವ. ಬೆಕ್ ಸಾಕಲ್ಲ ಒಂದ ಅಲ್ಲ ಇಲಿ ಬರ್ತಾವ ಅದು ಬರ್ತಾವ ಅಂತ ಹೇಳ್ತಿಲ್ಲ ಹಂಗಾರೆ ಒಂದ್ ಬೆಕ್ ಸಾಕ ಬಿಡು. ಬೆಂಕ್ ಹೆಂಗ ಸಾಕ್ಬೇಕಂತ ಕೇಳಲ್ಲ ಬೆಕ್ ಸಾಕ ಅದನ್ನೇ ಕೇಳ್ತೀಯ. ನೋಡು ಯಾಕಂತಂದ್ರ ನಮ್ಮ ಮನೆ ಗೋಡ್ಯಾಗ ಒಂದ್ ತೂತ್ ಐತಿ
ನಿಮ್ ರೂಮ್ನ್ಯಾಗಿಂದ ಒಂದು ಹಿಲಿ ಬರ್ತೈತಿ. ಆ ಹಿಲಿ ಏನ್ ಮಾಡ್ತೈತಿ ಅಂದ್ರೆ ನಿಮ್ ರೂಮ್ನ್ಯಾಗಿಂದ ಬಂದು ನಮ್ಮ ರೂಮಿಗೆ ಹಣಿಕ್ ಹಾಕ್ತೈತಿ. ಅದಕ್ಕ ನಾ ಮಲಗಿದಾಗ ಪಸ್ಗ್ರ ಬಂದ್ ಹೋತಂದ್ರ ಹೆಂಗ ಮಾಡೋದು? ಅದಕ್ಕ ನಿನಗೆ ಬೇಕ್ ಸಾಕು ಅಂದೆ. ನಾ ಯಾಕೆ ಸಾಕ್ಬೇಕ? ಮೊಟ್ಟೆ ನೋಡ ಮುದ್ದ ಮುಚ್ಚಿ ಅಡ್ಗಾಡಿ ನಿಮ್ ಗುದ್ದು ನೀವ ಮುಚ್ಕೋಬೇಕ. ಇಲಿ ಇರೋದ ಗೊತ್ತಾಗಲ್ಲ, ಒಳಕ್ ಹೋಗ್ ಬರ್ತಾವ ಒಳಕ. ಅಯ್ಯ ನೀನ ನಾವ್ ಎಷ್ಟು ಮುಚ್ಚಿದ್ರು ಯಾ ಮೂಲೆಯಿಂದಾದ್ರೂ ತೂತು ಮಾಡೇ ಬಿಡ್ತಾವ. ಅದಕ್ಕ ನನ್ನ ಮುಚ್ಚಿ ಸಾಕಾಗ್ಬಿಟ್ಟತಿ. ಒಂದು ಕೆಲಸ ಮಾಡ, ಅಪ್ಪ ಅಂತ ಹೊರಗಿರಲ್ಲ, ಅದಕ್ಕ ಮುಂದೇನಾಯ್ತು? ಅದಕ್ಕೆ ಮನ್ಯಾಗ ಗಂಡಸಿರ್ಲಿಲ್ಲ ಅಂದ್ರ ಇಲ್ಯಾರ ಬರ್ತಾವ ಅವರ ಬರ್ತಾವ. ಸಾಕಿದ ನಾ ದಿನ ರಾತ್ರಿಗೆ ನಿನ್ನ ಜೊತೆಗೆ ಮಕಾನಕ ಬರ್ತೇನೆ. ಏನಂದೆ? ಮನ್ಗೇಡಿ ಪೂರ್ ಮನ್ಗೇಡಿ ನೋಡು, ಮದುವೆ ಆಗ್ಲಾರ್ದ ಹುಡುಗಿ ಮತ್ತೊಬ್ಬನ ಜೊತೆ ಮಕ್ಕಂದಾಳ ಅಂತಾರ ಊರ್ ಜನ ಎಲ್ಲರೂ. ಮಂದಿದೆ ಅನ್ಬೇಡ, ನಾವೇನು ಹೇಳಕ್ ಹಾಕಿವನ್ನ ನಿನ್ನ ಮದುವೆ ಹಾಕಿನೇ. ನೋಡ ಮತ್ತ ನೋಡು, ನಮ್ಮ ಅಪ್ಪನ ವಿಷಯ ನಿನಗೇನೋ ಗೊತ್ತಿಲ್ಲ. ನಮ್ಮ ಇಬ್ಬರ ವಿಷಯ ಏನಾರ ನಮ್ಮ ಅಪ್ಪ ಗೊತ್ತಾತಂದ್ರ ನಮ್ಮಿಬ್ಬನ ಗುದ್ದೆ ಕೊಲ್ತಾನ. ನೀವು ಅಂದ್ರ ಮಂದಿದೆ ಅನ್ಬೇಡ, ನಿಮ್ಮ ಅಪ್ಪ ಕಾಲ್ ಬಿದ್ದಾರ ವಾಪಸ್ನ ಮೊದಲ್ ನೀವು ಅಪ್ಪ. ಈ ನನ್ನ ಮಗ್ಗ ಏನ್ ಮಾಡಿದ್ರ ಬಗ್ತಾನ ಪ್ಲಾನ್ ಮಾಡತ್ತೀನಿ. ಹೆಂಗಾರ ಮಾಡಿ ಇವನಿಗೆ ಹೂ ಅಂದ ಹುಚ್ಚಿಡ್ಸ್ಬೇಕು. ಇದ್ದೆಲ್ಲ ಕಸ್ಕೊಂಡ್ ಕಳ್ಸಿದ್ರ ಆಯ್ತು. ಸಿದ್ದಮ್ಮ ಹೇಳ ನಾನು ಮದುವೆ ಹಾಕಿನಿ, ಆದ್ರೆ ಮೋಸ ಮಾಡ್ಬೇಡ. ಮೋಸ ಯಾಕೆ ಮಾಡೋಕ? ನಿನ್ನಂತ ಸುಂದರಿಗೆ ಮೋಸ ಮಾಡಿ ನಾ ಎಲ್ಲಿ ಹೋಗ್ಲಿ? ಹೋಗ್ಬಿಡ ನಾ ಸುಮ್ನ ಊರ್ ಬಿಟ್ಟು ಹೋಗ್ಬಿಡ. ನಿನ್ನಂತ ಸುಂದರಿ ಬಿಟ್ಟ ನಾ ಎಲ್ಲಿ ಹೋಗ್ಬೇಕ? ಮಡಿ 9 ಬಸ್ ಬಾ ಸಿದ್ದಮ್ಮ ಮಗನ ನಡಿ ಬಾ ಹೋಗ. ಎತ್ತರೆ ನೀರು ಮರಿಯ ಸಿಗಲ